ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನು ಎರಡು ರೀತಿಯೊಳಗೆ ನಾ ಮಾಡಿ ತೋರಿಸ್ತು. ಶಾಂತ ರೀತಿಯಲ್ಲಿ ನೋಡಬೇಕು, ಲಕ್ಷ್ಯ ಕೊಟ್ಟು ನೋಡ್ಬೇಕು. ಈಗ ನೀವು ಮಾಡೋದಾಗ್ಯಾರಲ್ಲ, ನಾ ಹೇಳಿದ ಪ್ರಕಾರ ರೀತಿಗಳ ಮಾಡಿದ್ದು ನೀವು ಬಿಡಿಸಿದ್ದಿತ್ತ ನಾ ಹೆಂಗೆ ತಿಳಿಸ್ತನು. ನಾ ಎರಡೂ ರೀತಿಯೊಳಗೆ ಗಣಿತ ತಿಳಿಸ್ತಿರ್ತು. ಅದು ಭಾಳ ಇಂಪಾರ್ಟೆಂಟ್. ಒಂದು ವೇಗವಾಗಿ ಹೆಂಗೆ ಮಾಡಬೇಕು, ಸರಳ ಹೆಂಗೆ ಮಾಡಬೇಕು, ಅದನ್ನು ಎರಡೂ ರೀತಿ ಕಲಿಸ್ತಿರ್ಕೊಂಡು ಲಕ್ಷ್ಯ ಕೊಟ್ಟು ನೋಡ್ರಿ. ಓಕೆ, ಈಗ ಎಲ್ಲರೂ ಮಾಡೋದಾಗ್ಯದ. ಬೋರ್ಡ್ ಕಡೆ ನೋಡ್ರಿ. 1 4 ಅಂಶ ಪ್ಲಸ್ 1 15 ಅಂಶ. ಈಗ ನೋಡ್ರಿ, 15 4 ಎಷ್ಟಾಯ್ತು? 60 ಲಸ ಮಾಡ್ಕೋಬೇಕು. ಯಾಕಂದ್ರೆ 15 ಏನಾಗ್ಯದ? ದೊಡ್ಡದಾಗ್ಯದ. 15ರ ಮಗ್ಗಿ ನೀವು ಬರ್ಕೊತ ಹೋಗ್ಬೇಕು. ಇದು ಬಾಯಿಲೇನೆ ಲಸ ತೆಗಿಬೇಕು. 15ರ ಮಗ್ಗಿ ಬರಿಬೇಕು. 15 1 15, 15 2 30, 4ರ್ಲೆ ಭಾಗ ಹೋಗಂಗಿಲ್ಲ. 15 3 45, 4ರ್ಲೆ ಭಾಗ ಹೋಗಂಗಿಲ್ಲ. 15 4 60, 4ರ್ಲೆ ಭಾಗ ಹೋಗ್ತದೆ. ಅದೇ ಲಸ. ಬಾಯಿಲೆ ಲಸ ಹೆಂಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೇನೆ. ಇದರಲ್ಲಿ ಈ 2 ಅಂಕಿ ಒಳಗೆ ದೊಡ್ಡ ಅಂಕಿ 15. 15ರ ಮಗ್ಗಿ ನೀವು ಬರ್ಕೊತ ಹೋಗ್ಬೇಕು. ಒಂದು ಉದಾಹರಣೆ, 15 1 15, 4ರ್ಲೆ ಹೋಗಂಗಿಲ್ಲ. 15 2 30, 4ರ್ಲೆ ಹೋಗಲ್ಲ. 15 3 45, 4ರ್ಲೆ ಹೋಗೋದಿಲ್ಲ. 15 4 60, 4ರ್ಲೆ ಭಾಗ ಹೋಗ್ತದೆ. ಅವಾಗ ನೀವು 60 ಹೇಳ್ರಿ. ನೋಡಿ ಹೆಂಗೆ ನಾವು ವೇಗವಾಗಿ ಈ ಗಣಿತಗಳನ್ನು ಲಸ ಹೆಂಗೆ ಬಾಯಲ್ಲೇ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೀವು. ಭಾಳ ಕರೆಕ್ಟಾಗಿ ಸಮಾಧಾನಲೇ ತಿಳ್ಕೊರಿ. ನಾ ಗಡಿಬಿಡಿ ಮಾಡಿ ಹೇಳೋದೇ ಇಲ್ಲ. ಗಣಿತಗಳನ್ನು ಗಡಿಬಿಡಿ ಮಾಡಿ ತಿಳಿಸೋದೇ ಇಲ್ಲ. ನಿಮಗೆ ಹೆಂಗೆ ಮಾಡಬೇಕನ್ನೋದನ್ನು ನಾ ಹೇಳ್ತೇನೆ. ಇದನ್ನು ವೇಗವಾಗಿ ಹೆಂಗೆ ಮಾಡಬೇಕು ಅದನ್ನು ತಿಳಿಸ್ತಿರ್ತೀನಿ. ಈಗ ನೋಡ್ರಿ, 60 ಇದರ ಲಸ 60 ಹೆಂಗೆ ಬಂತಂತ ಅನ್ನೋದು ನಿಮಗೆ ತಿಳಿತೀಗ. ಇದರ ದೊಡ್ಡ ಅಂಕಿ ಎರಡೇ ಗುಂಪಿದ್ದಾಗ ಈ ನಿಯಮಗಳನ್ನು ಮಾಡಬೇಕು. ಉಳಿಕೆ ಟೈಮ್ನಾಗ ಮಾಡ್ಲಿಕ್ಕೆ ಹೋಗ್ಬಾರ್ದು. 3ನೇದ್ರಾಗೂ ಬರ್ತದೆ, ಆದ್ರೆ ವೇಗವಾಗಿ ಮಾಡೋದು ಎರಡೇ ಗುಂಪು ಸಾಕು. 3 ಗುಂಪಿನೇ ಮಾಡ್ಲಿಕ್ಕೂ ಬರ್ತದೆ, ಆದ್ರೆ ಭಾಳ ತಲೆ ಓಡಿಸ್ಬೇಕಾಗ್ತದೆ. ಸಣ್ಣ ವಯಸ್ಸಿನ ಹುಡುಗರು ಇಷ್ಟು ತಿಳ್ಕೊರಿ, ಮುಂದೆ ದೊಡ್ಡವರಾದ್ಮೇಲೆ ಬರ್ತದೆ. ಇದನ್ನ ಭಾಗಿಸ್ರಿ. 4 15ಲೆ. ಈಗ 15 4ಲೆ. 15 1 15 ಪ್ಲಸ್ 4 1 4, ಬರೋಬ್ಬರಿ ಎಷ್ಟು ಬಂತಿದ್ದು? 19 60 ಅಂಶ ಬಂತು. ಈಗ ನಿಮ್ಮ ರೀತಿ ಪ್ರಕಾರ ನಾ ತಿಳಿಸ್ಲಿಕ್ಕೆ ಹತ್ತದಿದ್ದು. ಆನ್ಸರ್ ಈಸ್ ಈಕ್ವಲ್ ಟು 19 60 ಅಂಶ ಬಂತು. ತಿಳಿದಲ್ಲ ನಿಮಗೆ ಈ ಗಣಿತ? ಇವೇನು ಲಸ. ಇದು ಲಸ ಅಂದ್ರೆ ಹೆಂಗೆ ಮಾಡಿದೆ ಅನ್ನೋದು ನಿಮಗೆ ತಿಳಿತು. ಇದನ್ನು ವೇಗವಾಗಿ ಹೆಂಗೆ ಮಾಡಬೇಕು ನೋಡ್ರಿ. 1 4 ಅಂಶ ಪ್ಲಸ್ 1 15 ಅಂಶ ಇಸ್ ಈಕ್ವಲ್ ಟು 15 1 4 19. ಆಮೇಲೆ ಏನು ಮಾಡಬೇಕು? ಮೊದಲು ಗುಣಾಕಾರ ಮಾಡಬೇಕು. ಒಮ್ಮೆ ಏನು ಮಾಡಬೇಕು? ಗುಣಾಕಾರ. 15 4 60. ಒಮ್ಮೆ ಪ್ಲಸ್ ಮಾಡಬೇಕು. ಹೆಂಗ? 4 ಪ್ಲಸ್ 15 ಮಾಡಬೇಕು. ಒಂದು ಎರಡನೇ ಸಲ 4 ಗುಂಡ್ಲೆ 15 ಮಾಡಬೇಕು. ಇದ್ರ ಉತ್ತರ ಬಂದು ಬಿಡುತ್ತೆ. 4 ಪ್ಲಸ್ 15 19, 15 ಗುಂಡ್ಲೆ 4 60. ಉತ್ತರ ಬರೋಬ್ಬರಿ ಎಷ್ಟು ಬಂದುಬಿಡ್ತು? 19 60. ನಿಮಗೆ ಯಾಕೆ ಬೇಕು? ಬಾಡ್ ಮಾಸ್ ಮಾಡೋ ಟೈಮ್ದಾಗ ನಿಮ್ಗೆ ಇಂಥವೆಲ್ಲ ಭಾಳ ಹೆಲ್ಪ್ ಆಗ್ತಾವೆ. OMRದಾಗ ಭಾಳ ಹೆಲ್ಪ್ ಆಗ್ತದೆ. ಇದು 19 60 ಅಂಶ. ಈಗ ನೋಡಿ ಎಷ್ಟು ಸರಳ ಅದ. 1 4 ಅಂಶ ಪ್ಲಸ್ 1 15 ಅಂಶ. ಒಂದು ಸಲ ನೀವು ಈ ಛೇದಗಳನ್ನು ಕೂಡಿಸ್ರಿ. 15 4 19 ಆಯ್ತು. ಎರಡನೇ ಸಲ ಗುಣಾಕಾರ ಮಾಡಿಬಿಡ್ರಿ, 60 ಬಂತು. ಇದು ನೋಡಿ, ಇದು ಇಷ್ಟೆಲ್ಲ ಮಾಡುವ ತನಕ ಇದನ್ನು ಕಲೀಲಿಕ್ಕೆ ಬೇಕು. ಇದನ್ನ ಎರಡು ರೀತಿಯೊಳಗೆ ಮಾಡ್ರಿ. ನೋಡಿ, 2 ದೊಡ್ಡ ಕೌಂಸ ಈಗ ಹಾಕ್ತಾನಲ್ಲ ಪೂರ್ತಿ, ಯಾಕಂದ್ರೆ ಜಾಸ್ತಿ ಸಲ್ಲೋದಿಲ್ಲ. 2 3 2 ಪ್ಲಸ್ 3 ಮಧ್ಯಂತರ ಚಿಹ್ನೆ 1 5 ಅಂಶ ಪ್ಲಸ್ 1 8 ಅಂಶ. ನೋಡಿ, 2 3 5 ಆಯ್ತು. ಮಧ್ಯಂತರ ಚಿಹ್ನೆ ಪ್ಲಸ್. ಇದರ ಲಸ ದೊಡ್ಡ ಅಂಕಿ ಯಾವುದು? 8 ದೊಡ್ಡದದ. ಅದರ ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ. ಎರಡೇ ಗುಂಪಿದ್ದಾಗ ಭಾಳ ಸರಳ. 3 ಇದ್ರೂ ನಡೀತು. ಆಮೇಲೆ 8ರ ಮಗ್ಗಿ ಬರೀರಿ. 8 1 8,
5ರಲ್ಲಿ ಹೋಗಲಿಲ್ಲ, 8 2 16, 5ರಲ್ಲಿ ಹೋಗಲಿಲ್ಲ, 8 3 20, 8 3 24 ಹೋಗಲಿಲ್ಲ, 8 4 32 ಹೋಗಲಿಲ್ಲ, 8 5 40ಕ್ಕೆ 5ರಲ್ಲಿ ಬಾಕು ಹೋತು. 2 ಗುಂಪಿದ್ದ ಲಸ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊರಿ. 40 ಇಡ್ರಿ, 8 5 40 ಲಸ. ಯಾಕೆ ಇದು ಒಂದು ಅವಿಭಾಜ್ಯ ಅಂಕೆ. ಈ ಅಂಕೆದಿಂದ ಗುಣಾಕಾರ ಮಾಡಿಟ್ರೆ ಲಸ ಬಂದ್ಬಿಡ್ತದೆ. 5 8 40, 8 5 40, 8 1 8 ಪ್ಲಸ್ 5 1 5 ಬರೋಬ್ಬರಿ ಎಷ್ಟಾಯ್ತು ನೋಡ್ರಿ. ಇದು 8 5 13 40 ಅಂಶ ಆಯ್ತು. ಈಗ ಉತ್ತರ ಇಟ್ಬಿಟ್ರಿ. 5.13 40 ಅಂಶ ಬಂತು ಉತ್ತರ. ನಿಮ್ದು ಉತ್ತರ ಬಂತಿಲ್ಲ ನೋಡ್ರಿ. ಈಗ ಹೆಂಗೆ ವೇಗವಾಗಿ ಮಾಡಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ಇದನ್ನು ವೇಗವಾಗಿ ಹೆಂಗೆ ಮಾಡಬೇಕು ಅದನ್ನು ಕಲಿಯಬೇಕಲ್ಲ ನೀವು. ಈಗಂತೂ ನಿಮ್ಮ ರೀತಿ ಪ್ರಕಾರ ಬಂತು. ಲಸ ಅಳಗಿಸ್ತನು. ಲಸ ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಒಂದು ಅವಿಭಾಜ್ಯ ಸಂಖ್ಯೆ ಜರ್ ಬಂದಿತ್ತು ಅಂದ್ರೆ ಅವುಗಳ ಗುಣಲಬ್ಧ ಲಸ ಮಾಡಿಬಿಡ್ರಿ. ಎರಡನೇ ರೀತಿ ಇದು. 8 5ರ ಮಧ್ಯ 8 ಇಲ್ಲ, 8 5 40 ಇಟ್ಬಿಟ್ರೆ ಅದೇ ಲಸ ಆಗಿಬಿಡುತ್ತೆ. ಇನ್ನು ಇದನ್ನು ವೇಗವಾಗಿ ಹೆಂಗೆ ಮಾಡೋದು? 2.15 ಪ್ಲಸ್ 3.18. ಇದನ್ನು ನೀವು ಸರಳೀಕರಣದಾಗ ಬಂದಿತ್ತು ಅಂತ ತಿಳ್ಕೊರಿ. ಅವಾಗ ಹೆಂಗೆ ಮಾಡ್ಕೊ? 2 3 5 ಪ್ಲಸ್ 5 ಪ್ಲಸ್ 8 ಒಮ್ಮೆ ಮಾಡಿರಿ. 5 ಪ್ಲಸ್ 8 ಒಮ್ಮೆ ಮಾಡಿರಿ. 5 ಗುಂಟೆ 8 ಒಮ್ಮೆ ಮಾಡಿಬಿಡ್ರಿ. 8 5 ಎಷ್ಟು? 13 ಆಯ್ತು. 8 5 40 ಆಯ್ತು. ಉತ್ತರದಾಗ ಪ್ಲಸ್ ತೆಗೆದ್ಬಿಡ್ರಿ. 5.13 40 ಅಂಶ ಬಂತಿಲ್ಲ ನೋಡ್ರಿ ಉತ್ತರ. ಇದು ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ ಫಾಸ್ಟ್ ಸರಳೀಕರಣ ನಡೆದಾಗ ಮಾಡ್ರಿ, OMRದಾಗ ಮಾಡ್ರಿ. ಬೇಕಾದಾಗ ಎಷ್ಟು ಈಸಿ ಟ್ರಿಕ್ಸ್ ಅವ ನೋಡ್ರಿ. ಇವರು ಭಾಳ ಈಸಿ ಟ್ರಿಕ್ಸ್ ಇವು. ಇವತ್ತೊಂದು ಲಕ್ಷ್ಯ ಕೊಟ್ಟು ನೋಡ್ರಿ ನಾವು ಗಣಿತ. ನಾ ಹೆಂಗೆ ರೀತಿ ಪ್ರಕಾರ ಹೆಂಗೆ ಕಲಿಸ್ತದ ಅದನ್ನು ನೋಡ್ರಿ. ಆಮೇಲೆ ಇಲ್ಲೇ ರೀತಿ ಪ್ರಕಾರ ಇದು ಹೆಂಗೆ ಬರ್ತದ ಅದನ್ನು ಮುಂದೆ ನಿಮಗೆ ಇದನ್ನು ನೋಡೋದ್ರಿಂದ ಮುಂದೆ ನೀವೇ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಅವು ಮುಂದಿನ ಲೆಕ್ಕ ಮಾಡ್ರಿ. ಈಗ ಮೈನಸ್ ಅದ. ಮೈನಸ್ ಇದ್ದಾಗ ಹೆಂಗೆ ಮಾಡ್ಬೇಕು ಅನ್ನೋದು ಮತ್ತೊಂದು ಟ್ರಿಕ್ಸ್ ನಿಮಗೆ. ಭಾರಿ ಅಂದ್ರೆ ಭಾರಿ ಈಜಿ. ನಿಮಗೆ ಏನು ಯಾವ್ದು ಬೆಲೆನೇ ಇಲ್ಲ ನೋಡ್ರಿ. ಅದನ್ನು 2 ವೇಗವಾಗಿ ತೋರಿಸ್ತಾನೆ. ಒಂದು ರೀತಿ ಪ್ರಕಾರ ತೋರಿಸ್ತಾನು, ಒಂದು ನಿಮಗೆ ಫಾಸ್ಟ್ ಮೆಥಡು ತೋರಿಸ್ತಾನೆ. ಮಾಡೋದಾಗ್ಯದಲ್ಲ? ಆಯ್ತು ನೋಡ್ರಿ. 1-2 ಸಲ ಮೈನಸ್ ನೋಡ್ರಿ, ಮುಂದೆ ಗೊತ್ತಾಗ್ತದೆ. ದೊಡ್ಡ ಕೌಂಸ್ 3 - 1 ಮಧ್ಯಾಂತರ ಚಿಹ್ನೆ 1 2 ಅಂಶ ಮೈನಸ್ 1 5 ಅಂಶ. ಇವು 2 ಅವಿಭಾಜ್ಯಗಳು. 3ಆಗ 1 ಆದರೆ ಎಷ್ಟು? 2 ಮಧ್ಯಾಂತರ ಚಿಹ್ನೆ ಪ್ಲಸ್. ಇದರ ಲಸ ಎಷ್ಟು ಬರ್ತದ? 10 ಬರ್ತದ. ಯಾಕಂದ್ರೆ 2 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ನೋಡಿ. 2 5 5 2 5 1 5 ಮೈನಸ್ 2 1 2 ಬರೋಬರಿ. 5ರಾಗ 2 ಆದ್ರೆ 3 3 10 ಅಂಶ. ಈಗ ಆನ್ಸರ್ ಇಡಾಗ ಏನು ಮಾಡಬೇಕು? 2.3 10 ಅಂಶ ಇಟ್ಬಿಡ್ರಿ, ಮುಗಿದ ಪ್ಲಸ್ ತೆಗೆದ್ಬಿಡೋದು. ಈಗಂತೂ ನಿಮ್ಗೆ ಗುರ್ತಾತ್ಲ ಮಧ್ಯಾಂತರ ಪ್ಲಸ್ ಅದ. ಇದನ್ನು ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಮೈನಸ್ದಾಗ ಒಂದು ಸ್ವಲ್ಪ ಹುಷಾರಿರ್ಬೇಕು. ಮೈನಸ್ ಲೆಕ್ಕ ಹೇಳಾಗ ಒಂದು ಸ್ವಲ್ಪ ಹುಷಾರಿರ್ಬೇಕು ನಿಮ್ಮ ತಲೆ. ವೇಗವಾಗಿ ಮಾಡಾಗ ಮೈನಸ್ ಲೆಕ್ಕದಾಗ ಭಾಳ ಹುಷಾರಿರ್ಬೇಕು. ಮನುಷ್ಯಗಳಿಗೆ ಮಾಡ್ಕೋಬೇಕಾಗ್ತದೆ ನೋಡ್ರಿ. ನಾ ತಿಳಿಸ್ತದೆ. ಮೈನಸ್ 3.12 ಅಂಶ ಮೈನಸ್ 1.15 ಅಂಶ. ಈಗಂತೂ ಆಯ್ತಾ? ಏನು ನೋಡಿ. 3ಆಗ 1 ಕಳೀರಿ 2. ಏಕಾಂಶ ಭಿನ್ನ ರಾಶಿ ಇದ್ದಾಗ ಈ ಛೇದಕ್ಕಿಂತಲೂ ಮುಂದಿನ ಅಂಕೆ ದೊಡ್ಡದಿತ್ತಂದ್ರೆ ಇದೇನಾಗ್ತದೆ ನೋಡ್ರಿ. ಇದು ದೊಡ್ಡದಾಗ್ತದೆ, ಇದು ಸಣ್ಣದಾಗ್ತದೆ. ಏನಾಗ್ತದೆ? ಇದು ದೊಡ್ಡದಾಗ್ತದೆ. 1 2 ಅಂಶ ದೊಡ್ಡದಾಗ್ತದೆ. ಯಾಕಂದ್ರೆ ಏಕಾಂಶ ಭಿನ್ನ ರಾಶಿ ಇದ್ದಾಗ 1 2 ಅಂಶ ದೊಡ್ಡದಾಗ್ತದೆ. ಯಾಕಂತಂದ್ರೆ ಅಂಶಗಳು ಸಣ್ಣಾಗಿದ್ದಾಗ ಛೇದದಲ್ಲಿ ದೊಡ್ಡ ಅಂಕಿನೇ ಚಿಕ್ಕ ಭಿನ್ನ ರಾಶಿ ಆಗಿಬಿಡ್ತವೆ. ಅಂಶಗಳು ಸಣ್ಣಾಗಿದ್ದಾಗ ಛೇದದಲ್ಲಿ ದೊಡ್ಡ ಅಂಕಿನೇ ಸಣ್ಣ ಭಿನ್ನ ರಾಶಿ ಆಗ್ತದೆ. 5ರಾಗ 2 ಕಳೆದು ಬಿಡ್ರಿ.
5ರಾಗ 2 ಕಳೀರಿ, 5ಕ್ಕೆ ಒಮ್ಮೆ ನೀವು 2ರಲ್ಲಿ ಗುಣಾಕಾರ ಮಾಡಿಬಿಡ್ರಿ, ಉತ್ತರ ಬಂದ್ಬಿಡುತ್ತೆ. 5ರಾಗ 2 ಕಳೆದ್ರೆ 3 ನೋಡಿ, 5 2 10. ನೋಡ್ರಿ, ನಿಮಗೆ ಗಣಿತಗಳು ಇಷ್ಟು ಫಾಸ್ಟ್ ನಿಮಗೆ ವೇದಿಕ್ ಮ್ಯಾಥಮೆಟಿಕ್ಸ್ದೊಳಗೆ ಇಷ್ಟು ಫಾಸ್ಟ್ ಗಣಿತಗಳು ಬರೋದು ಭಾಳ ಕಠಿಣ. ಏಕಾಂಶ ಭಿನ್ನ ರಾಶಿ ಇದೆ, ದೊಡ್ಡ ಇದ್ರೂ ಬಾಯಲ್ಲಿ ಮಾಡಿಸ್ಲಿಕ್ಕೆ ಅಸ್ತದ. ಮೊದಲು ಈ ಟ್ರಿಕ್ಸ್ಗಳನ್ನು ನೀವು ಕಲಿಬೇಕು. ಇದು ಫಾಸ್ಟ್ ಮೆಥಡ್. ಮೊದಲ ಇದು ಏಕಾಂಶ ಭಿನ್ನ, ಈ ಕಡೆ 5 ಇದ್ದು ಈ ಕಡೆ 2 ಇತ್ತು ಅಂದ್ರೆ ಅಲ್ಲ, ಅದನ್ನು ನೀವು ತಿಳ್ಕೊಬೇಕು. 1 2 ಅಂಶಕ್ಕಿಂತಲೂ ಇಲ್ಲಿ ಏಕಾಂಶ ಭಿನ್ನ ರಾಶಿ ಇದ್ದಾಗ ಅಂಶದಲ್ಲಿ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ ಆಗ್ತದೆ. 5ರಾಗ 2 ಕಳೀರಿ ನೋಡಿ, ಈ ಕಡೆ 5 ಬಂದು ಈ ಕಡೆ 2 ಬಂದಿತ್ತು ಅಂತಂದ್ರೆ ಮತ್ತೆ 1 ಪೂರ್ಣಾಂಕ 7 10 ಬರ್ತದೆ. ಬಾಯಲ್ಲೇನೆ ಹೇಳ್ತದೆ, ನಾವು ಉತ್ತರ ಬಾಯಲ್ಲೇನೆ ಮಾಡ್ಬೋದು, ಉಲ್ಟಾ ಆಗಿಬಿಡ್ತದೆ. ಒಂದು ಯಾಕಂದ್ರೆ ಇದು ಚಿಕ್ಕ ಹೋಗಿದ್ದು ಚಿಕ್ಕ ಇತ್ತಂದ್ರೆ ಮತ್ತೆ ಒಂದು ಕೈಗಡ ತಗೋಬೇಕು ನೀವು. ಒಂದು ಕೈಗಡ ತಗೊಂಡು 3 10 ಕಳೀದಂದ್ರೆ 10 3 ಕಳೆದ್ರೆ 7, 1 ಪೂರ್ಣಾಂಕ 1 10 ಉಳಿದು ಇದು ಎಷ್ಟು 7 10 ಬರ್ತದೆ ಉತ್ತರ. ನಿಮಗೆ ಅವು ಹಾಕ್ತನ್ನ ಯಾವುದೇ ಒಂದು ಗಣಿತ ಪೆನ್ನ ಹಾಳಿ ತೊಗೊಂಡು ಬರೀ ಉತ್ತರ ಹಾಕಂತ ಶಕ್ತಿ ಬರ್ತದೆ. ನನ್ನ ಕೋಚಿಂಗ್ ಕ್ಲಾಸ್ನ ಹುಡುಗರು ಭಾಳ ಬಾಯಾಟ ಹಾಕ್ತಿದ್ದು, ಏನು ಸರ್ ನಿಮ್ಮ ಹುಡುಗರು ಬಾಯಲ್ಲೇನೆ ಮಾಡ್ತಾವೆ ಗಣಿತ ಅಂತ ಎಷ್ಟೋ ಪಾಲಕರು ನಮ್ಗೆ ಹೇಳ್ತಿದ್ರು. ನಮ್ಮ ಹುಡುಗ ಏನೋ ಗಣಿತ ಬಿಡಿಸೋದೇ ಇಲ್ರಿ, ಪಟಕನ ಉತ್ತರ ಹಾಕಿ ಬಿಡ್ತಾನ್ರಿ. ಇದೇ ಶಕ್ತಿ ಅದು. ಈಗ ನೋಡಿ, ಇಲ್ಲಿ ಏಕಾಂಶ ಭಿನ್ನ ರಾಶಿ ಅದ, 5ಕ್ಕಿಂತಲೂ ಇದು ದೊಡ್ಡದಾಗ. ಇಲ್ಲಿ ನೋಡ್ರಿ ತಾನೇ ಗುರ್ತಾಗ್ತದೆ ನಿಮ್ಗೆ, ಇದು ದೊಡ್ಡದಾಗ್ತದೆ. ಅದ ರೀತಿ ಒಳಗೆ ಅದು ಫಾಸ್ಟ್ ಮೆಥಡ್ ಅಲ್ಲೂ ಬರ್ತದೆ, ಇದು ರೀತಿ ಪ್ರಕಾರನೂ ಬರ್ತದೆ. ದೊಡ್ಡ ಕಾಂಶ 5 - 2 ಮಧ್ಯಾಂತರ ಚಿಹ್ನೆ 1 5 - 1 8. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅದಂದ್ರೆ ಇದರ ಗುಣಲಬ್ಧ ಏನಾಗಿಬಿಡ್ತದೆ, ಲಸ್ ಆಗಿಬಿಡ್ತದೆ. 5ರಾಗ 2 ಆದ್ರೆ 3 ಪ್ಲಸ್ ಮಧ್ಯಾಂತರ ಚಿಹ್ನೆ ಪ್ಲಸ್, ಲಸ ಎಷ್ಟಾಗ್ತದೆ 40 ಆಗ್ತದೆ ನೋಡಿ. 5 8 40, 8 5 40, 8 1 8 -5 ಬರೋಬ್ಬರಿ. ಇದ್ರ ಉತ್ತರ ಎಷ್ಟು ಬರ್ತದೆ, 8ರಾಗ 5 ಕಳೆದ್ರೆ 3 3 40. ಈ ಉತ್ತರ ಇಟ್ಟುಬಿಡ್ರಿ. ಉತ್ತರ 3 + 3 40 = ಆನ್ಸರ್ ಪ್ಲಸ್ ತೆಗೆದುಬಿಡ್ರಿ. 3 ಪೂರ್ಣಾಂಕ 3 40 ಬಂತಿಲ್ಲ ನೋಡ್ರಿ. ನಿಮಗೇನು ಇದು ರೀತಿ ಪ್ರಕಾರ ಮಾಡಿದ ಗಣಿತದ್ದು, ಇದು ರೀತಿ ಪ್ರಕಾರ ಮಾಡಿದ್ದು. ಇನ್ನು ವೇಗವಾಗಿ ಹೆಂಗೆ ಮಾಡೋದು, 5 ಪೂರ್ಣಾಂಕ 1 5 ಮೈನಸ್ 2 ಪೂರ್ಣಾಂಕ 1 8. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ, ಇದು ಚಿಕ್ಕ ಭಿನ್ನ ರಾಶಿ ಆಗ್ತದೆ, ಇದು ದೊಡ್ಡ ಭಿನ್ನ ರಾಶಿ ಆಗ್ತದೆ. 5ರೊಳಗೆ 2 ಕಳೀರಿ, ಮಧ್ಯಾಂತರ ಚಿಹ್ನೆ 8ರಾಗ 5 ಕಳೀರಿ, 8ಕ್ಕೆ 5ರಲ್ಲೇ ಗುಣಿಸ್ರಿ ನೋಡಿ. 5ರಾಗ 2 ಆದ್ರೆ 3, 8ರಾಗ 5 ಕಳೆದ್ರೆ 3, 8 5 40. ಆನ್ಸರ್ 3 ಪೂರ್ಣಾಂಕ 3 40. ಈ ಅನುಕರ ನಂಬರ್ ಇದು ವೆಕೇಶನ್ ಕ್ಲಾಸ್ನಾಗ ಇದನ್ನು ಏನಾದರೂ ನೀವು ಕ್ಲಾಸ್ ಕಲ್ತು ಬಿಟ್ರಿ ಅಂತಂದ್ರೆ ನೀವು ಹೇಳೋದೇ ಇಲ್ಲ ಗಣಿತ ಮುಂದೆ. ಬೇಕಾದಂಥ ಗಣಿತ ಇರಲಿ ಬಾಯಲ್ಲೇನೆ ಬಿಡಿಸ್ತೇವೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ನೋಡ್ರಿ ಅವೆಲ್ಲ ನಾನು ಹೆಂಗೆ ತಿಳಿಸ್ತೀನಿ.